ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವಯಸ್ಸಾದವ್ರಿಗೆ, ವಯಸ್ಕರಿಗೆ, ಇನ್ನು ಮಿಡ್ ಏಜ್ ಇರೋರಿಗೆ, ಸೊ ಯಾವಾಗಾದರೂ ಹಲ್ಲಿನ ತೊಂದರೆ ಆದಾಗ ಕೆಲವ್ರಿಗೆ ಪೂರ್ತಿ ಹಲ್ಲೇ ಹಾಳು ಮಾಡ್ಕೊಂಡಿರ್ತಾರೆ. ಸರಿಯಾಗಿ ಓರಲ್ ಹೈಜೀನ್ ಮೇಂಟೈನ್ ಮಾಡ್ದೇ, ಬ್ರಷಿಂಗ್ ಮಾಡ್ದೇ, ಅಥವಾ ಬೇರೆ ಕಾರಣಗಳಿಂದ ಪೆರೋಡಾಂಟಲ್ ಡಿಸೀಸ್ ಆಗಿ ಹಲ್ಲುಗಳೆಲ್ಲ ಅಳ್ಳಾಡಿರುತ್ತೆ. ಅವ್ರಿಗೆ ಮುಜುಗರ ಡಾಕ್ಟ್ರ್ ಹತ್ರ ಬಂದು ತೋರಿಸೋದಕ್ಕೆ. ಈ ಏಜಲ್ಲೇ ನಾನು ಹಲ್ಲು ಕಳ್ಕೊಂಬಿಟ್ಟಿದ್ದೀನಲ್ಲ, ಮುಂದೆ ಹೇಗೆ? ಈ ಮಿಡ್ ಏಜಲ್ಲೇ ಕೆಲವ್ರಿಗಿನ್ನೂ ಮದುವೆ ಕೂಡ ಆಗಿರಲ್ಲ, ಅವ್ರಿಗೂ ಕೂಡ ಈ ಥರ ತೊಂದರೆಗಳು, ಹಲ್ಲುಗಳೆಲ್ಲ ಅಲ್ಲಾಡೋಕ್ಕೆ ಶುರುವಾಗಿರುತ್ತೆ. ಬಿಕಾಸ್ ಓರಲ್ ಹೈಜೀನ್ ಇರೋದಿಲ್ಲ. ದೆರ್ ಮೇ ಬಿ ಸಮ್ ಡಿಸೀಸ್, ಪೆರೋಡಾಂಟಲ್ ಡಿಸೀಸ್ ಅಟ್ಯಾಚ್ ಟು ಗಮ್ ಇಶ್ಯೂಸ್, ಆಲ್ ದೋಸ್ ಥಿಂಗ್ಸ್. ಸೊ ಯಾರು ಯಾವುದಕ್ಕೂ ಏನು ಭಯಪಡೋ ಅಗತ್ಯ ಇಲ್ಲ. ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಮಿಡ್ ಏಜ್ ಆರ್ ಎಲ್ಡರ್ಲಿ ಪೀಪಲ್ ಅಥವಾ ಏಜ್ ಪೀಪಲ್, ಎಸ್ಪೆಷಲಿ ಏಜ್ ಪೀಪಲಲ್ಲಿ ಡೆಂಚರ್ ಯೂಸ್ ಮಾಡಿರ್ತಾರೆ, ಅದು ಅಟ್ರೋಫಿ ಆಗುತ್ತೆ, ಸೌದಿರುತ್ತೆ, ಅದು ಸಾಮಾನ್ಯ ಕಾರಣ. ಇನ್ನು ಕೆಲವರಿಗೆ ಓರಲ್ ಹೈಜೀನ್ ಮೇಂಟೈನ್ ಮಾಡೋದನ್ನ ಇರೋದು. ಈ ಎಲ್ಲರಿಗೂ ಕೂಡ ನಾವು ಫಿಕ್ಸೆಡ್ ಹಲ್ಲು ಕಟ್ಬೋದು, ಅಂದರೆ ದಂತ ಕಸಿ ಮಾಡಿ ನಾವು ಫಿಕ್ಸೆಡ್ ಹಲ್ಲನ್ನ ಕಟ್ಬೋದಾಗುತ್ತೆ. ನಾನು ನನ್ನ ಕ್ಲಿನಿಕಲ್ಲಿ ಮತ್ತು ಬೇರೆ ಕಡೆ ನಾನು ಕನ್ಸಲ್ಟೇಷನ್ಗೆ ಹೋಗೋ ಕ್ಲಿನಿಕ್ಗಳಲ್ಲಿ ಯೂಸ್ ಮಾಡೋ ಟೆಕ್ನಿಕ್ ಆರ್ಟಿಕೋ ಬೇಸಲ್ ಇಂಪ್ಲಾಂಟಾಲಜಿ. ಅದೇ ಕಾನ್ಸೆಪ್ಟು. ಇಲ್ಲಿ ಏನಂದರೆ, ನಾವು ಇಂಪ್ಲಾಂಟ್ನ ಡೀಪಾಗಿ ಹಾಕ್ತೀವಿ, ಎಲ್ಲಿ ಒಳ್ಳೆ ಬೋನ್ ಇದೆ ಅಲ್ಲಿ ಇಂಪ್ಲಾಂಟ್ನ ಪ್ಲೇಸ್ ಮಾಡಿ ಸ್ಟೆಬಿಲಿಟಿ ತೊಗೊಂಡು ಗಟ್ಟಿಯಾಗಿ ಇಂಪ್ಲಾಂಟ್ನ ಕೂರಿಸಿ ಅದ್ರ ಮೇಲೆ ಹಲ್ಲು ಕಟ್ಕೊಡ್ತೀವಿ. ಇಲ್ಲಿ ನಾವು ಕಟ್ಟೋ ಹಲ್ಲು ಶಾಶ್ವತವಾಗಿರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಎಸ್ಪೆಷಲಿ ಫುಲ್ ಮೌತ್ ರಿಹಬಿಲಿಟೇಷನ್ ಕೇಸಸ್ಸು ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಲ್ ದ ಪೇಷಂಟ್ಸ್, ಏಜ್ ಪೇಷಂಟ್ಸು, ಎಲ್ಡರ್ಲಿ ಅಥವಾ ಏಜ್ ಆಗಿರೋ ಪೇಷಂಟ್ಸ್ ಎಲ್ರಿಗೂ ಕೂಡ ಇದು ಸೂಟ್ ಆಗುತ್ತೆ. ನಿಮಗೆ ತ್ವರಿತವಾಗಿ ವಿತಿನ್ 5 to 7 days ಆರ್ ಅದರ್ವೈಸ್ ಮ್ಯಾಕ್ಸಿಮಮ್ ಆಫ್ 10 days ಇಂಪ್ಲಾಂಟ್ ಹಾಕಿ ಅದ್ರ ಮೇಲೆ ಕಾಸ್ಟ್ ಬಾರ್ ಫಿಟ್ ಮಾಡಿ ನಿಮಗೆ ಫಿಕ್ಸೆಡ್ ಹಲ್ಲನ್ನ ಕಟ್ಕೊಡ್ತೀವಿ. ಫೈನಲ್ ಏನು ಪ್ರೊಸೆಸಸ್ ಬರುತ್ತಲ್ಲ, ಅದು 3 ಥರ ಇರುತ್ತೆ. ಒಂದು ಹೈಬ್ರಿಡ್ ಡೆಂಚರ್ ಅಂತ, ಇನ್ನೊಂದು ಸೆರಾಮಿಕ್ ಪ್ರೊಸೆಸಸ್ ಅಂತ, ಅದರ್ವೈಸ್ ಜರ್ಕೋನಿಯಾ ಪ್ರೊಸೆಸಸ್ ಕೂಡ ಮಾಡ್ಬೋದು. ಆ ಪೇಷಂಟ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಮಾಡಿಕೊಡ್ತೀವಿ. ಅಕಾರ್ಡಿಂಗ್ಲಿ ಚಾರ್ಜಸ್ ಕೂಡ ಇರುತ್ತೆ. ಸೊ ಇಲ್ಲಿ ಮೇನ್ ಥಿಂಗ್ ಏನಂದರೆ, ಈ ವ್ಯಥೆ ಪಡೋದು ಬಿಟ್ಟು ಹಲ್ಲು ಹೋಗಿದೆಯಲ್ಲ ಏನು ಮಾಡೋದು, ಈಗ ಸರಿಯಾಗಿ ತಿನ್ನೋಕ್ಕೂ ಆಗಲ್ಲ, ಅಗಿಯೋಕ್ಕೂ ಆಗಲ್ಲ, ಕಾನ್ಫಿಡೆಂಟಾಗಿ ಸ್ಮೈಲ್ ಮಾಡೋಕ್ಕಾಗಲ್ಲ, ತಿನ್ನೋ ಆಹಾರ ಜೀರ್ಣ ಆಗಲ್ಲ, ಇಂಥೆಲ್ಲ ತೊಂದರೆ ಇರೋರು ಯು ಹ್ಯಾವ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಕಮ್ ಟು ದ ಕ್ಲಿನಿಕ್. ಸೊ ಇಲ್ಲಿ ನಾವು ಥರೋ ಅನಾಲಿಸಿಸ್ ಮಾಡಿ, ಸಿವಿಸಿಟಿ ಮಾಡಿ, ಬೋನ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಂಡು ದೆನ್ ಇಂಪ್ಲಾಂಟ್ ಪ್ಲೇಸ್ ಮಾಡಿ ನಿಮಗೆ ಅದ್ರ ಮೇಲೆ ಶಾಶ್ವತವಾಗಿ ಪರ್ಮನೆಂಟ್ ಆಗಿರೋ ಥರ ಹಲ್ಲು ಕಟ್ಕೊಡ್ತೀವಿ. ಇದು ಕಾರ್ಟಿಕೋ ಬೇಸಲ್ ಇಂಪ್ಲಾಂಟಾಲಜಿ ಅಂತ ಕಾನ್ಸೆಪ್ಟ್ ಯೂಸ್ ಮಾಡೋದು. ಸೊ ದಿಸ್ ಈಸ್ ಇಮಿಡಿಯೇಟ್ ಲೋಡಿಂಗ್ ಅಂದರೆ ನಿಮಗೆ ಇಂಪ್ಲಾಂಟ್ ಹಾಕಿ ಕಾಸ್ಟ್ ಬಾರ್ ಫಿಕ್ಸ್ ಮಾಡಿ ವಿತಿನ್ 3-4 days ನಿಮಗೆ ಫಂಕ್ಷನಲ್ ಪ್ರಾಸೆಸಸ್ ಕೊಡ್ತೀವಿ. ಅಂದರೆ ನಿಮಗೆ ಟ್ರೀಟ್ಮೆಂಟ್ ಮುಗಿದಿದ್ದು ನೆಕ್ಸ್ಟ್ ಡೇಯಿಂದನೇ ಅಗಿಯೋಕ್ಕೆ ಶುರು ಮಾಡ್ಬೋದು. ಸೊ ಏನೂ ತೊಂದರೆ ಇರಲ್ಲ. ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್, ಭಯ ಬೀಳೋವಂಥದ್ದೇನಿಲ್ಲ. ಅಲ್ಲಿ ಇಲ್ಲಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಭಯ ಬೀಳೋದು ಬಿಟ್ಟು ಡೈರೆಕ್ಟಾಗಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಅಫೋರ್ಡಬಲ್ ರೇಟಲ್ಲಿ ಫುಲ್ ಮೌತ್ ರಿಹಬಿಲಿಟೇಷನ್, ಪೂರ್ತಿ ಹಲ್ಲುಗಳು ಮೇಲೆ ಮತ್ತು ಕೆಳಗಡೆ ಪರ್ಮನೆಂಟಾಗಿರೋ ಥರ, ನಿಮಗೆ ಕಾನ್ಫಿಡೆನ್ಸ್ ಬರೋ ಥರ, ಚೆನ್ನಾಗಿ ಹಗಿಯೋ ಥರ ನಾವು ಹಲ್ಲು ಕೊಟ್ಟೋದನ್ನ ಮಾಡ್ತೀವಿ. ಯು ಕ್ಯಾನ್ ಲೀವ್ ಯುವರ್ ಲೈಫ್ ದೇರ್ ಆಫ್ಟರ್ ಪೀಸ್ಫುಲಿ ಆಲ್ಸೋ, ಕಾನ್ಫಿಡೆಂಟ್ಲಿ ಆಲ್ಸೋ.